ನಮಸ್ಕಾರ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಆನೆಯ ನೇರಿಕೊಂಡು ಹೋದಿರೆ ನೀವು, ಕುದುರೆಯ ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಬಹಳ ಸುಂದರವಾದಂತಹ ವಚನ ಇದು. ಮತ್ತೊಮ್ಮೆ ವಾಚನವನ್ನು ಮಾಡ್ತಾ ಇದ್ದೇನೆ. ಆನೆಯ ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನ ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯು ಅಹಂಕಾರದ ಸಾಂಕೇತಿಕ ಪ್ರತಿಮೆ, ಕುದುರೆ ಅಧಿಕಾರಶಾಹಿಯ ಸಂಕೇತ, ಕುಂಕುಮ ಕಸ್ತೂರಿಯು ಸಿರಿವಂತಿಕೆಯ ಲಕ್ಷಣ. ಕೇವಲ ಅಲಂಕಾರ, ಅಧಿಕಾರ, ಸಿರಿವಂತಿಕೆಗೆ ಮಾರು ಹೋಗಿ ಬೀಗುತ್ತಿರುತ್ತಾರೆ. ಈ ಎಲ್ಲ ಅಂಶಗಳು ನಮ್ಮಲ್ಲಿ ಇರುವಾಗ ಸತ್ಯದ ನಿಲುವನ್ನು ಅರಿಯುವುದು ಬಹಳ ಕಷ್ಟ. ಇನ್ನು ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಅದರಿಂದ ಬರುವಂತಹ ಫಲವನ್ನು ಉಣ್ಣುವುದು ಕನಸಿನ ಮಾತಾಗುತ್ತೆ. ಹೀಗೆ ಅಹಂಕಾರವನ್ನು ಹೊಂದಿರುವಂತಹ ವ್ಯಕ್ತಿ ತೋರಿಕೆಗೆ ಅಹಂ ಎನ್ನುವ ಆನೆಯನ್ನು ಏರಿದ್ದೇನೆ ಎಂಬ ಒಂದು ಭ್ರಮೆಯಲ್ಲಿ ಇರುತ್ತಾನೆ. ಆದರೆ ವಾಸ್ತವ್ಯದಲ್ಲಿ ನರಕ ಸದೃಶ ಜೀವನವನ್ನು ಆತ ಅನುಭವಿಸುತ್ತಾ ಇರುತ್ತಾನೆ ಅನ್ನೋದು ಈ ವಚನದ ಒಂದು ತಾತ್ಪರ್ಯ. ಆನೆಯ ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನ ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ, ನರಕಕ್ಕೆ ಭಾಜನವಾದಿರಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಅಹಂಕಾರ, ಅಧಿಕಾರ, ಸಿರಿವಂತಿಕೆ ಕೇವಲ ಇದಕ್ಕೆ ಮಾರು ಹೋಗದೆ ಸತ್ಯದ ನಿಲುವನ್ನು ಅರಿಯೋಣ. ಸದ್ಗುಣವೆಂಬ ಒಂದು ಫಲವನ್ನು ನಾವು ಬಿತ್ತೋಣ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಕೂಡಲ ಸಂಗಮ ದೇವನನ್ನು ಅರಿಯೋಣ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.